ಬಟ್ಟೆ ಹೋಗಿತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಸ್ಕೊಂಡವಳು, ಅವ್ರ ತಮ್ಮನ್ನ ಕರ್ಸ್ಕೊಂಡವಳು, ಬೇರೆ ಹುಡುಗಿರ್ನೆಲ್ಲ ಮನೆಗ್ ಕರ್ಸ್ಕೊಂಡು ಗುಂಪಾಗಿ ಇದ್ ಮಾಡೋಳು, ಅಮೌಂಟ್ ಇಸ್ಕೊಂಡವಳು ಅವ್ರ ಹತ್ರ ಎಲ್ಲ. ಮತ್ತೆ ತಿಂಡಿ ಏನಾದ್ರು ತಂದ್ಕೊಟ್ರೆ ತಿನ್ನೋಳು ಅಷ್ಟೇ. ಮತ್ತೆ ಬೇರೆಯವ್ರಿಗೆ 2 ಗಂಟೆವರೆಗೂ ಕಾಲಕ್ಕೆ ಮಾತಾಡ್ತಿದ್ಲು ಫೋನಲ್ಲಿ ಅಷ್ಟೇ, ಇನ್ನೇನು ಮಾಡ್ತಿರ್ಲಿಲ್ಲ. ಅಡ್ಗೆ ಮಾಡಲ್ಲ ಅಂತ ಅನ್ನೋಳು, ನಾನ್ ಮಾತಾಡಲ್ಲ. ನಮ್ಮ ಅಣ್ಣ ಅವರು ಫ್ಲಿಪ್ಕಾರ್ಟ್ ಎಕ್ಸಿಕ್ಯೂಟರ್, ಓಕೆನಾ. ಅವರು ಎಲ್ಲ ಕಾಮನ್ ಎಲ್ಲ ಇವಾಗ ಗರ್ಲ್ಸ್ ಇರ್ತಾರಲ್ವಾ, ಕೊರಿಯರ್ ಇವಾಗೆಲ್ಲ ಬಂದಿರಲ್ಲ ಪಾರ್ಸಲ್, ಮಿಸ್ಟೇಕ್ ಆಗಿರುತ್ತೆ, ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗೆಲ್ಲ ನೀನ್ ಯಾರನ್ನೋ ಇಟ್ಕೊಂಡಿದ್ಯಾ, ಮಾತಾಡ್ತೀಯಾ, ಯಾವಾಗ್ಲೂ ಹುಡುಗಿರ್ ಜೊತೆ ಮಾತಾಡ್ತೀಯಾ ಅನ್ನೋದೊಂದು ಹೇಳ್ತಾ ಇದ್ಲು ಅವಳು. ಅದಕ್ಕೆ ಅವ್ಳು ಡೌಟ್ ಆಗಿ ಇವಾಗ ನಮ್ಮ ಮನೇಲಿ ಇರಲ್ಲ ನಾನು ಅಂತೇಳಿ ಸುಮ್ನೆ ನನ್ನ ಮೇಲೆ, ನಮ್ಮಮ್ಮ ಮೇಲೆ, ನನ್ನ ತಮ್ಮ ಮೇಲೆ ಎಲ್ಲಾನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾವ್ ಹೇಳಿದ್ವಿ ಸರ್ ಈ ತರ ಎಲ್ಲ ಮಾಡಿದ್ದಾಳೆ ಅಂತ. ಸರಿ ಅಮ್ಮ ನೀವೇನು ಇರ್ಬೇಡಿ, ನಾನು ನೋಡ್ಕೊಂತೀನಿ, ಅವ್ರ ಜೊತೆ ಮಾತ್ರ ಇರ್ಬೇಡಿ, ಅವ್ರು ಇದೇ ತರನೇ ಇದ್ ಮಾಡ್ತಾರೆ, ನೀವು ಸಪ್ರೇಟ್ ಮಾಡ್ಕೊಳ್ಳಿ ಮನೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಸುಮ್ಮನಾದೆ. ನಾವು ಸಪ್ರೇಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಅವ್ರು ಬಿಟ್ಟು ಹೊರಟೋದ್ಲು ನಮ್ಮನ್ನ. ನಾವು ಅದು ಅವ್ರ ಫ್ಯಾಮಿಲಿಯವರು ಕರ್ಕೊಂಡಿಲ್ಲ, ನಮ್ಮಮ್ಮ ಅವ್ರ ಅಕ್ಕ ಮನೆಯಲ್ಲೇ ಕರ್ಕೊಂಡೋಗಿ ಅವ್ರ ಪಾಪನೆಲ್ಲ ನೋಡ್ಕೊಂತಾ ಇದ್ದಾರೆ. ಅವ್ರ ಪಾಪುಗೆ ನಾನು ನಮ್ಮ ಅಣ್ಣವ್ರ ಕೈಲೂ ಆಗಿಲ್ಲ, ನಾನೇ 1.5 ಲಕ್ಷ ಸಾಲ ಮಾಡಿ ಲೋನಲ್ಲಿ ಎತ್ಕೊಂಡು ನಾನು ನಮ್ಮ ಅಣ್ಣನ ಪಾಪುನ ಅಷ್ಟೊಂದು ಸೆಲೆಬ್ರೇಟ್ ಮಾಡಿದೀನಿ. ನಮ್ಮ ಅಣ್ಣನ ಪಾಪುಗೆ ಇವಾಗ 4 ತಿಂಗಳು ಅಷ್ಟೇ, ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ನಮ್ಮ ಅಣ್ಣ. ಅವರೇ ಹೇಳಿದ್ರು ಯಾಕೆ ಆ ಥರ ಮಾತಾಡ್ತೀಯಾ, ಅವ್ರು ಏನ್ ಮಾಡಿದ್ದಾರೆ ನಿನ್ಗೆ, ನಾವು ನಮ್ಮ ಅಜ್ಜಿಯವ್ರಿಗೆಲ್ಲ ಗೊತ್ತು ಅವಳು ಏನು ಎಂತೋಳು ಏನು ಅಂತಂದ್ಬಿಟ್ಟು ಎಲ್ಲ ಗೊತ್ತು. ಇವಾಗ ಸಾಯಿಸಿರೋದುವೆ ಅವ್ನು ನಮ್ಮ ಅತ್ತಿಗೆ ಇದ್ದಾಳಲ್ಲ, ಅವ್ರು ಇಟ್ಕೊಂಡಿರೋರೆ, ಅವ್ರ ತಮ್ಮ ಅವರೇ ಸಾಯಿಸಿರೋದು ನಮ್ಮ ಅಣ್ಣನ್ನ. ಇಂದುಶ್ರೀ ಅವ್ರ ತಮ್ಮನೇ ಸಾಯಿಸಿರೋದು. ಅವ್ರ ಅಮ್ಮ ಅವರು ಮಾಟ ಮಂತ್ರ ಎಲ್ಲ ಮಾಡ್ಸಿದ್ದಾರೆ ನಮ್ಮ ಅಣ್ಣಂಗೆ. ಹೌದು, ಲವ್ ಮ್ಯಾರೇಜ್ ಆಗಿದ್ದಕ್ಕೆ 1 ಇಯರ್ ಆಯ್ತು ಅಷ್ಟೇ, 1.5 ಇಯರ್ ಆಗ್ತಾ ಬಂದಿದೆ. ಈ ಜುಲೈಗೆ ಬಂದ್ರೆ 2 ಇಯರ್. ಏನೋ ಇನ್ಸ್ಟಾಗ್ರಾಮ್ 6 ಮಂತ್ಸ್ ಲವ್ ಅಂತಂದ್ಬಿಟ್ಟು ನನ್ನ ಸಾಯ್ಸಕ್ತಿದ್ದಾರೆ ನಮ್ಮ ಮನೆಯಲ್ಲಿ. ನನ್ನ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಕರ್ಕೊಂಡು ಹೋಗು ಅಂತೇಳಿ 12 ಗಂಟೆ ನಮ್ಮ ಅಮ್ಮನಿಗೂ ಹೇಳಿಲ್ಲ, ನನ್ಗೆ ಹೇಳ್ಬಿಟ್ಟು ಅವನು ಹೋಗಿದ್ದಾನೆ. 12 ಗಂಟೆ ರಾತ್ರಿ ಹೋಗಿ ಕರ್ಕೊಂಡು ಬಂದಿದ್ದಾರೆ. ಅದು ನಾವು ಇಲ್ಲಿ ಕರ್ಕೊಂಡು ಬಂದಿಲ್ಲ, ಯಾಕಂದ್ರೆ ನಮ್ಗೆ ಅಪ್ಪ ಇಲ್ಲ, ನಮ್ಗೆ ದೊಡ್ಡವ್ರು ಯಾರು ಇಲ್ಲ. ಅದಕ್ಕೆ ನಮ್ಮ ಅಣ್ಣ ಏನ್ ಮಾಡಿದ್ದಾನೆ, ನಮ್ಮ ಫ್ಯಾಮಿಲಿ ಜೊತೆನೆ ಕರ್ಕೊಂಡು ಹೋಗಿದ್ದು. ದೊಡ್ಡಪ್ಪರೆಲ್ಲ ನಮ್ಗೆ ದೊಡ್ಡವರೆಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾನೆ. ಮತ್ತೆ ಮದ್ವೆ ಆಗಿ ಮತ್ತೆ 1 ತಿಂಗಳಾದ್ಮೇಲೆ ಶ್ರೀನಿವಾಸ್ಪುರ ಅದೇ 101 ಮದ್ವೆ ಮಾಡ್ತಾರಲ್ಲ, ಅಲ್ಲೋಗಿ ಕರ್ಕೊಂಡು ಮದ್ವೆ ಮಾಡಿದ್ದಾರೆ. ನಾವ್ ಅವಾಗ ಹೋಗಿ ಅಕ್ಷತೆ ಕಾಳಿ ಹಾಕಿ ಬಂದಿದೀವಿ ಅಷ್ಟೇ.